ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ವಿಧವಾ ವೇತನ ಮಂಜೂರಾತಿ ಪತ್ರವನ್ನ ನೀವು ಒಂದು ವೇಳೆ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಹತ್ರ ಒಂದು ಜೆರಾಕ್ಸ್ ಕಾಪಿ ಇರುತ್ತೆ, ಆ ಜೆರಾಕ್ಸ್ ಕಾಪಿಯಲ್ಲಿ ಕೆಲವೊಂದಿಷ್ಟು ಹೆಸರಾಗಿರ್ಬೋದು ಅಥವಾ ನಂಬರ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಕ್ಲಿಯರಿಟಿಯಾಗಿ ಕಾಣ್ತಾ ಇರೋದಿಲ್ಲ. ಅಂತ ಸಮಯದಲ್ಲಿ ನಿಮಗೆ ಒರಿಜಿನಲ್ ಮಂಜೂರಾತಿ ಪತ್ರವನ್ನ ಯಾವ ತರ ನೀವು ಡೌನ್ಲೋಡ್ ಮಾಡೋದು, ಯಾವ ತರ ಆ ಒಂದು ಮಂಜೂರಾತಿ ಪತ್ರವನ್ನ ಪಡೆದುಕೊಳ್ಳೋದು ಆನ್ಲೈನ್ ಮುಖಾಂತರ, ಯಾವ ಒಂದು ಪೋರ್ಟಲ್ ನಲ್ಲಿ ಈ ಒಂದು ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ, ಇದನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, ನಿಮ್ಮ ಹತ್ರ ಈ ಪ್ರಮಾಣ ಪತ್ರ ಇರುತ್ತೆ, ಆದ್ರೆ ನಿಮ್ಮ ಹತ್ರ ಇಲ್ಲಿ ನೋಡಿ ನನ್ನ ಎಕ್ಸಾಂಪಲ್ಗಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರುವಂತ ಮಾಹಿತಿಯನ್ನ ಹೈಡ್ ಮಾಡಿದ್ದೀನಿ. ಈ ಇನ್ಫಾರ್ಮೇಶನ್ ಅನ್ನ ಯಾರಿಗೂ ತೋರಿಸೋ ಹಾಗಿಲ್ಲ, ಸೊ ಅದಕ್ಕಾಗಿ ಇಲ್ಲಿ ಹೈಡ್ ಮಾಡಿದ್ದೀನಿ. ಇದೇ ತರ ನಿಮ್ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ, ಮಂಜೂರಾತಿ ಸಂಖ್ಯೆ ಇಲ್ಲ ಅಂತೇಳಿ ಅನ್ಕೊಳ್ಳಿ, ಅಥವಾ ಫೋಟೋ ಕ್ಲಾರಿಟಿ ಕಾಣ್ತಾ ಇಲ್ಲ ಅಂತೇಳಿ ಅನ್ಕೊಳ್ಳಿ, ಹೆಸರು ಕ್ಲಿಯರಿಟಿ ಇಲ್ಲ, ನಿಮ್ಮ ವಿಧವಾ ವೇತನ ಎಷ್ಟು ಕೊಡೋದು ಅಂತ ಹೇಳಿ ಮಾಹಿತಿ ಇಲ್ಲ. ಸೊ ಈ ತರ ಏನಾದ್ರೂ ಒಂದು ಸಮಸ್ಯೆ ಅಂತ ಹೇಳಿ ಇದ್ದಾಗ ಈ ಒಂದು ಪ್ರಮಾಣ ಪತ್ರವನ್ನ ಅಥವಾ ಮಂಜೂರಾತಿ ಪತ್ರವನ್ನ ಯಾವ ತರ ನೀವು ಡೌನ್ಲೋಡ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಈ ಒಂದು ಪೋರ್ಟಲ್ಗೆ ಬರ್ಬೇಕಾಗತ್ತೆ. ಸೊ ಇವಾಗ ನಾನು ಈ ಒಂದು ಪೋರ್ಟಲ್ ಮುಖಾಂತರ ನಿಮಗೆ ಈ ಒಂದು ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಐ ವ್ಯಾಲೆಟ್ ಸರ್ವಿಸ್ಗೆ ಬರಬೇಕಾಗತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಪೋರ್ಟಲ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಲಾಗಿನ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಇಲ್ಲಿ ನನ್ನ ಹತ್ರ ಯೂಸರ್ ನೇಮು ಪಾಸ್ವರ್ಡ್ ಇದೆ, ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ ಲಾಗಿನ್ ಮಾಡೋಕ್ಕಿಂತ ಮೊದಲು ನೀವು ಇಲ್ಲಿ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, OTP ಈ ರಿಜಿಸ್ಟರ್ ನಂಬರ್ಗೆ ಸೆಂಡ್ ಆಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಬಂದಿರುವಂತ OTP ಅನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಐ ವ್ಯಾಲೆಟ್ ಸರ್ವಿಸ್ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಎರಡು ರೀತಿಯಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಒಂದೇ ಪೋರ್ಟಲ್ ಇಂದ ಸಿಗೋದಿದು, ಬಟ್ ಲಾಗಿನ್ ಆಗುವಂತ ಪ್ರೊಸೀಜರ್ ಏನಿದೆ ಅಲ್ವಾ, ಅದು ಬೇರೆ ಬೇರೆ ತರ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ನಾಡ ಕಚೇರಿ ವೆಬ್ಸೈಟ್ ಅಲ್ಲೂ ಕೂಡ ಮಾಡ್ಕೋಬಹುದು. ಇಲ್ದಿದ್ರೆ ಈ ಒಂದು ಐ ವ್ಯಾಲೆಟ್ ಸರ್ವಿಸ್ ಮುಖಾಂತರ ನೀವು ಮಾಡ್ಕೋಬಹುದು. ಇಲ್ಲಿ ನಾಡ ಕಚೇರಿ ಸರ್ವಿಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನಿಮ್ಮ ಒಂದು ಪ್ರೊಫೈಲ್ ಲಾಗಿನ್ ಆಗುತ್ತೆ ಐ ವ್ಯಾಲೆಟ್ ಸರ್ವಿಸ್ ಪೋರ್ಟಲ್ ಮುಖಾಂತರ ನಾಡ ಕಚೇರಿ ವೆಬ್ಸೈಟ್ ರೀಡೈರೆಕ್ಟ್ ಆಗಿಬಿಟ್ಟು. ಸೊ ಇಲ್ಲಿ ನೋಡಿ, ಮುದ್ರಿಸಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮರು ಮುದ್ರಣ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಹತ್ರ ಇರುವಂತ ವಿಧವಾ ವೇತನ ಮಂಜೂರಾತಿ ID ನಂಬರ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ವಿಧವಾ ವೇತನ ಪ್ರಮಾಣ ಪತ್ರದ ಮಂಜೂರಾತಿ ಸಂಖ್ಯೆಯನ್ನ ಹಾಕಿದ ನಂತರ ಇಲ್ಲಿ ಶೋಧಿಸುವ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮ್ಮ ಒಂದು ID ನಂಬರ್ ಸರಿಯಾಗಿದ್ರೆ ಆ ಒಂದು RD ನಂಬರ್ ಜೊತೆಗೆ ನಿಮ್ಮ ಅರ್ಜಿದಾರರ ಹೆಸರು ಬರುತ್ತೆ, ತಂದೆ ಅಥವಾ ಗಂಡನ ಹೆಸರು ಬರುತ್ತೆ. ಅರ್ಜಿ ಯಾವಾಗ ಹಾಕಿದಿರ ಅಂತ ಅನ್ನೋದು ಕಂಪ್ಲೀಟ್ ಆಗಿದೆ, ಅರ್ಜಿ ಯಾವಾಗ ಸಲ್ಲಿಸಿದ್ರಿ, ಯಾವಾಗ ನಿಮ್ಗೆ ಲಭ್ಯ ಆಗಿದೆ, ಅದ್ರ ಡೀಟೇಲ್ ಇಲ್ಲಿ ಬರುತ್ತೆ. ನಂತರ ಇಲ್ಲಿ ಒಂದು ಚೆಕ್ ಮಾರ್ಕ್ ಒಂದು ಬಾಕ್ಸ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಟಿಕ್ ಮಾರ್ಕ್ ಆದ ನಂತರ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಮಂಜೂರಾತಿ ಡ್ರಾಫ್ಟ್ ವ್ಯೂ ಅಲ್ಲಿ ಬರುತ್ತೆ. ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಪ್ರಿವ್ಯೂ ಮಾಡಿದ ನಂತರ ಮಾತ್ರನೇ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಈ ಆಪ್ಷನ್ ಬರುತ್ತೆ. ಅಲ್ಲಿವರೆಗೂ ಈ ಆನ್ಲೈನ್ ಪೇಮೆಂಟ್ ಆಪ್ಷನ್ ಬರೋದಿಲ್ಲ. ಸೊ ಇಲ್ಲಿ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ID ಸಂಖ್ಯೆ ಇರುತ್ತೆ, ಇಲ್ಲಿ ಪಾವತಿಸಬೇಕಾದ ಮೊತ್ತ, ಈ ಸೈನ್ ಏನಾದ್ರೂ ಮಾಡೋದಿತ್ತಂದ್ರೆ ಇಲ್ಲಿ ನಿಮ್ಗೆ ಮೊತ್ತ ತೋರಿಸ್ತಾ ಇತ್ತು. ಸೊ ಇಲ್ಲಿ ಯಾವುದೇ ತರ ಇವಾಗ ಮೊತ್ತ ತೋರಿಸ್ತಾ ಇಲ್ಲ. ಇಲ್ಲಿ ಕಂಡೀಷನ್ ಇದೆ, ಇದನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಐ ವ್ಯಾಲೆಟ್ ಅಂತ ಇದೆ ನೋಡಿ, ಐ ವ್ಯಾಲೆಟ್ ಮುಖಾಂತರ ಆದ್ರೂ ನೀವು ಪೇ ಮಾಡಬಹುದು, ಇಲ್ಲಿ ಫೋನ್ ಪೇ ಮುಖಾಂತರ ಆದ್ರೂ ಪೇ ಮಾಡಬಹುದು. ಸೊ ಇಲ್ಲಿ ಐ ವ್ಯಾಲೆಟ್ ಮುಖಾಂತರ ಪೇ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬಹುದು. ನಂತರ ಒಂದ್ ವೇಳೆ ನಿಮ್ಗೆ ಈ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫೋನ್ ಪೇ ಮುಖಾಂತರ ಕೂಡ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಪೇಮೆಂಟ್ ಆದ ನಂತರ ನಿಮ್ಗೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ಅದರ ಪಕ್ಕದಲ್ಲಿನೇ ಮಂಜೂರಾತಿ ಪತ್ರ ಡೌನ್ಲೋಡ್ ಮಾಡ್ಲಿಕ್ಕೆ ನಿಮಗೆ ಅವಾಗ ಆಪ್ಷನ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ಸೊ ಸೇಫ್ ಆಗಿ ಡಾಕ್ಯುಮೆಂಟ್ ಅನ್ನ ಇಟ್ಕೋಬಹುದು.
ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.